ಸಿಂಹಾದ್ರಿ ಸಿಂಹ ಹಾಡು ಬರೆದಾಗ ಬೇಡ ಅಂದ್ಬಿಟ್ರು. ಯಾವುದು ಆ ಸಿಂಹ ಇದೆಯಲ್ಲ, ಅದು ಬೇಡ ಅಂದ್ಬಿಟ್ರಿದ್ದು. ಇದು ಮುಜುಗರ ಆಗ್ತಾ ಇದೆ ನಂಗೆ, ಬೇಡ 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 ಅಂತ, ಬೇಡವೇ ಬೇಡ ಅಂತ ಹೇಳಿ ಕಳಿಸಿದ್ರು ನಮ್ಮ ನಿರ್ಮಾಪಕರು ವಿಜಯ್ ಕುಮಾರ್. ಬೇಡ ಅಂತ ಹೇಳಿ ವಿಜಯ್ ಕುಮಾರ್ ಅದು ನನಗೆ ಅವರು ನನ್ನ ಹತ್ರ ಹೇಳಕ್ಕೆ ಸ್ವಲ್ಪ ಹಿಂದೇಟು ಹಾಕಿದ್ರು. ಏನೋ ಹೇಳಕ್ಕೆ ಬರ್ತಾಯಿದ್ರು. ಏನು ಅಂದರೆ ಏನಿಲ್ಲ ಹೊರಟೋಗೋರು ಹೇಳ್ತಿರ್ಲಿಲ್ಲ ಅವರು. ಯಾಕೆ ಅಂದರೆ ನಾನು ಹೇಗೆ ಅಂದರೆ ಒಂದು ಸಲ ಕಮಿಟ್ ಆಗ್ಬಿಟ್ರೆ ನಾನು ಯಾರ ಮಾತು ಕೇಳಲ್ಲ. ಅದು ನನಗೂಡ ಅದು ಸರಿ. ಒಂದು ವಾರ ಆದಮೇಲೆ ಬಂದು ಹೇಳೋದು, ಅಣ್ಣ ಹೇಳ್ತಿದ್ದಾರೆ ಆ ಸಾಂಗ್ ಬೇಡ ಅಂತೆ ಅಂತ. ಹೌದಾ, ಯಾಕಂತೆ? ಏನೋ ಅವ್ರಿಗೆ ಮುಜುಗರ ಆಗ್ತಿದೆ ಅಂತ. ಅವ್ರಿಗೆ ಕೇಳಿಸ್ಬೇಡಿ ಹಾಡನ್ನ ಅಂದೆ. ಅವ್ರಿಗಲ್ಲ ಮಾಡಿದ ಹಾಡೋದು, ಅವ್ರಿಗಲ್ಲ ಅದು. ಅವ್ರಿಗ ಅಲ್ಲ, ನಮಗೆ. ಅವ್ರಿಗೆ ಕೇಳಿಸ್ಬೇಡಿ ಹಾಡ. ಅದಾಯಿತು. ಅದಾದಮೇಲೆ ಆ ಸಿನಿಮಾದಲ್ಲಿ ಆ ಕುದುರೆ ಮುಂದೆ ಸಿಂಹಗಳೆಲ್ಲ ಬರ್ತಾ ಇರುತ್ತೆ. ಅದನ್ನು ಯಾರೋ ಹೋಗಿ ಹೇಳ್ಬಿಟ್ರು, ಅಣ್ಣ ಡೈರೆಕ್ಟ್ರಿಗೆ ಟೇಸ್ಟ್ ಇಲ್ಲ ಅಣ್ಣ, ಏನಣ್ಣ ಆ ಕುದುರೆ ಮುಂದೆ ಸಿಂಹ ಎಲ್ಲ ಹಾಕ್ಬಿಟ್ಟು ಗಲೀಜಾಗಿದೆ ಅಣ್ಣ, ಗ್ರಾಫಿಕ್ಸ್ ಎಲ್ಲ ಮಾಡಿ ಚೆನ್ನಾಗಿಲ್ಲ ಅಣ್ಣ ಅಂತ. ಅವರು ಒಂಥರ ತುಂಬ ಮೃದು. ಅವರು ಬಾಬು ಸರ್ ಗೊತ್ತು, ಏನಾರು ಒಂದು ಸಣ್ಣ ವಿಷಯ ಹೋಗ್ಬಿಟ್ರೆ ತುಂಬ ಮೃದು. ಹೆಂಗೆ ಹೇಳೋದು ಡೈರೆಕ್ಟ್ರಿಗೆ, ಹೆಂಗೆ ಹೇಳೋದು ನನಗೆ ಹೇಳ್ತಿರ್ಲಿಲ್ಲ ಅವ್ರು. ಮತ್ತೆ ವಿಜಯ್ ಕುಮಾರ್ ಅಂತ ಹೇಳಿ ಕಳಿಸು. ಮಾತಾಡ್ಲಾ? ಅರ್ಜೆಂಟಿಯಾ ಇದು ಹೆಂಗಿದೆ ಅಂದರೆ, ಈ ಬೀಗರು ಊಟಕ್ಕೆ ಹೋದ್ರೆ ಹಿಂದ್ಗಡೆ ನಿಂತಿರ್ತಾರೆ ಊಟ ಮಾಡೋವಾಗ. ಆ ಥರ ಶ್ರೀನಿವಾಸ್ ಅವರು ಈ ವಿಷಯ ಅವ್ರು ಹೇಳ್ದೇ ಇದ್ರೆ ಜ್ಞಾಪಿಸೋಣ ಅಂತ ಇಲ್ಲೇ ನಿಂತಿದ್ದೀನಿ. ಹಾಗೆ ಸರಿ. ಆಮೇಲೆ ಕೊನೆಗೆ ವಿಜಯಣ್ಣ ಬಂದರು. ಅವರು ಮುಜುಗರ ಒಂದು 10 ದಿವಸ ಆದಮೇಲೆ ಹೇಳಿದ್ರು, ಅದು ಆ ಕುದುರೆ ಜೊತೆಯಲ್ಲಿ ಸಿಂಹ ಎಲ್ಲ ಬರೋದು ಏನೋ ಅದಷ್ಟು ಏನೋ ಅಣ್ಣ ಫೀಲ್ ಮಾಡ್ಕೋತಾ ಇದ್ದಾರೆ. ಸರಿ, ಹೌದಾ, ನಾನು ಮಾತಾಡ್ತೀನಿ ಅಂತ. ಹೌದೇ, ನಾನು ಅದೇ ಏನೋ ಹೇಳಿದ್ರಂತಲ್ಲ. ಏನು ಅಂದರು. ಅದೇನೋ ಕುದುರೆ ಜೊತೆಯಲ್ಲಿ ಸಿಂಹ ಬರೋದು. ಕುದುರೆ ಜೊತೆಯಲ್ಲಿ ಹೆಂಗೆ ಸರ್ ಸಿಂಹ ಬರುತ್ತೆ? ಕುದುರೆ ಜೊತೆಯಲ್ಲಿ ಸಿಂಹ ಬರ್ತಾ ಇಲ್ಲ, ಸಿಂಹದ ಜೊತೆಯಲ್ಲಿ ಸಿಂಹ ಬರ್ತಾ ಇದೆ ಅಂತ. ಎದ್ಬಿಟ್ರು. ಖುಷಿ ಆಗೋಯ್ತು ಅವರಿಗೆ. ಅಂದರೆ ನಿರ್ದೇಶಕನ ಕಲ್ಪನೆ ಒಂದಿರುತ್ತೆ, ಅದನ್ನು ಗೌರವಿಸ್ಬೇಕು ಯಾವಾಗಲೂ. ಸಿಂಹದ ಜೊತೆ ಸಿಂಹಗಳು ಬರ್ತಾ ಇದೆ, ಕುದುರೆ ಜೊತೆ ಅಲ್ಲ. ಅಲ್ಲಿಗೆ ಇವತ್ತು ಆಮೇಲೆ ಆ ಸಿನಿಮಾ ಬಿಡುಗಡೆ ಆದಾಗ ನಾನು ಥಿಯೇಟ್ರಿಗೆ ಹೋದೆ. ಸುಮ್ಮನೆ ನೀವೆಲ್ಲ ಈ ವಿಸಿಲ್ ಹೊಡಿತಾ ಇದ್ದೀರಿ, ನನಗೆ ಸಾಂಗೇ ಕೇಳಿಸ್ತಾ ಇಲ್ಲ. ಇವತ್ತಿಗೂ ಯಾವುದೇ ನಾಯಕರಿರಲಿ, ಅವರೆಂಥ ನಾಯಕರಿರಲಿ, ಯಾವುದೇ ಕೇಡಿ ಇರಲಿ, ಯಾವುದೇ ರೌಡಿ ಇರಲಿ, ಅವ್ರು ನಡ್ಕೊಂಬರೋಗಿ ಹಾಡಾಕ್ತಾರೆ. ಅವ್ರು ನಡ್ಕೊಂಬರೋವಾಗೆಲ್ಲ ಈ ಹಾಡಾಗ್ತಾ ಇರ್ತಾರೆ. ಹಾಗೆ ಕೆಲವೊಂದು ಯಾವ ಸಂದರ್ಭದಲ್ಲಿ ಹುಟ್ಕೊಳ್ಳುತ್ತೆ ಗೊತ್ತಾಗಲ್ಲ, ಅದಕ್ಕೆ ಆಯಸ್ಸು ಎಷ್ಟು ಅಂತ ಗೊತ್ತಾಗಲ್ಲ. ಹಾಗೆ ಒಂದು ಮಗು ಹುಟ್ಟೋವಾಗ ಅದ್ರ ಸಾಧನೆ ಗೊತ್ತಾಗಲ್ಲ. ಮಗು ಅಂತ ಮುದ್ದಾಡ್ತೀವಿ, ಆ ಮಗು ದೊಡ್ಡವನಾಗಿ ಸತ್ತ ಮೇಲೆ ಸಾಧನೆಗಳು ಗೊತ್ತಾಗುತ್ತೆ. ಹಾಗಾಗಿ ವಿಷ್ಣುವರ್ಧನ್ ಅವರ ಸಾಧನೆಗಳು ಅಜರಾಮರವಾಗಿ ಉಳ್ಕೊಂಡಿರ್ತದೆ. ಅವರ ವ್ಯಕ್ತಿತ್ವ ಅಜರಾಮರವಾಗಿ ಉಳ್ಕೊಂಡಿರ್ತದೆ. ಆ ರೀತಿ ಅಜರಾಮರವಾಗಿ ಉಳ್ಕೊಂಡಿರಬೇಕಾದ್ರೆ ನಿಮ್ಮಂಥ ಅಭಿಮಾನಿಗಳು ಇದೇ ರೀತಿ ನಿತ್ಯ ಅವ್ರನ್ನ ಪ್ರೀತಿಸ್ತಾ ಇರಬೇಕು. ಈ ಥರದ ಕಾರ್ಯಕ್ರಮಗಳನ್ನು ನಾವು ಮರೆತರು ನಮ್ಮ ಮುಂದಿನ ಪೀಳಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಥರ ನಾವು ವೇದಿಕೆ ಮಾಡಿಕೊಟ್ಟು ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.